ಇರೋದು ಜೀವ ಬರ್ತದೆ. ಸಪ್ತ ಅಂದರೆ ಏನು ಪ್ರತಿ ಅಂದರೆ ಪಾದ ಆಮೇಲೆ ಅದೇನು ನಿರ್ಧಾರ ಹಂಗಾಗಿ ಅನ್ನಮಯ ಜೀವನಕ್ಕೆ ಅನ್ನನೇ ಶ್ರೇಷ್ಠ. ಹಾಗಾಗಿ ಮೊದಲನೇದಾಗಿ ನಾವು ನಿಮಗೆ ಪ್ರಸಾದಕ್ಕೋಸ್ಕರ ಇಟ್ಟು ನಾವು ಜೀವನವನ್ನು ಮಾಡ್ತೀವಿ. ಸೀದಾ ಮಾಡ್ಕೊಂಡಿದ್ದಲ್ಲ ಇವರು ಇಡಿಸ್ತಾರ ಆಗಬೇಕು. ನಿಮ್ಮಲ್ಲಿ ಯಾರಿಗೂ ಹೊರತು ಬರಬಾರ್ದು ಅಂದರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕಾಗ್ತದೆ. ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಹೋಗ್ತಕ್ಕಂಥದ್ದು ಜೀವನ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ನೀವಾಗಲಿ ನಿಮ್ಮ ಮೇಲೆ ಅವರಾಗಲಿ ಅಪಾನಕರವಾದ ನಿಮ್ಮ ಐಶ್ವರ್ಯವನ್ನು ಕಾಪಾಡ್ಕೋಬೇಕು. ನಿಮ್ಮ ಸಂಪತ್ತನ್ನು ಅವರ ಸಂಪತ್ತು ನಿಮ್ಮದಾಗಿರುತ್ತೆ, ನಿಮ್ಮ ಸಂಪತ್ತು ಅವರಾಗಿರುತ್ತೆ. ನಮ್ಮ ಮನೆಯವರು ಆ ಥರ ಇರ್ತದೆ. ಇಬ್ಬರು ಉಳಿಸಿದ್ರೆ ನಿಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಉಳಿಸ್ಕೊಂಡು ನಿಮ್ಮ ಬಂಧು ಬಾಂಧವರು ಎಲ್ಲರೂ ಅವ್ರಿಗೂ ಬಂಧು ಬಾಂಧವರಾಗಿರ್ತಾರೆ, ಅವ್ರ ಬಂಧು ಬಾಂಧವರು ನಿಮಗೂ ಬಂಧು ಬಾಂಧವರು. ಸಮಾಜದಲ್ಲಿ ಇಬ್ಬರು ಕೂಡ ಯಶಸ್ವಿಯಾಗಿರೋಣ. ಇದು ಹೀಗೆ ಇವತ್ತನೇ ಕರ್ತವ್ಯ ನೀವು ಮುಂದೆ ಸಂಕಲ್ಪ ಮಾಡಿ ಹಾಗೆ ಮುಂದಿನ ಪೀಳಿಗೆ ಅಂತಕ್ಕಂಥದ್ದು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಬರುತ್ತೆ. ನಿಮ್ಮ ಜನ್ರೇಷನನ್ನು ಕೂಡ ಅದೇ ರೀತಿ ನಿಮ್ಮ ಮುಂದಿನ ಪೀಳಿಗೆಯನ್ನು ಅದೇ ರೀತಿ ಯಶಸ್ವಿಯಾಗಿ ಬೆಳೆಸೋಣ, ಬಾಳೋಣ. ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಗಳಾಗಿರ್ತಕ್ಕಂಥ ಸಂಸಾರವನ್ನು ನೀಡೋಣ. ನೋವನ್ನು ಕೂಡ ಜನರು ಯಾವತ್ತೂ ಬಿಟ್ಕೊಡೋಕ್ಕಿಲ್ಲ. ಹೇಳಿದ್ರು ಇಷ್ಟೆಲ್ಲ ವಿಧವಾಗಿ ನೀವು ನಡ್ಕೋಬೇಕು ಅಂದರೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ಬೇಕು ಏನಮ್ಮ. ಹಾಗೆ ಒಬ್ಬರನ್ನೊಬ್ರು ನಾವು ಸ್ನೇಹಮಯಿಯಾಗಿ ಇರೋಣ. ಏನಿಲ್ಲಪ್ಪ ಮುಂದೆ ಬರಬೇಡಿ. ಬಿಡಿ ಬನ್ನಿ 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 ಮುಂದೆ ಬನ್ನಿ. ಈಗ ಬನ್ನಿ 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 ನಗ್ತಾ ಬನ್ನಿ. ಹಾಂ ಹಾಗೆ ಬನ್ನಿ, ತಲೆ ಎತ್ಕೊಂಡು ಬನ್ನಿ, ಮಾತಾಡ್ತಾ ಬನ್ನಿ. ಹೇಳಿ ಅದು ಹೇಳಿ ಮಾಡಿರೋದು ಯೂಟ್ಯೂಬ್ ಕುಕ್ಕಿಂಗ್, ಟ್ರಾವೆಲ್ಸು ಮತ್ತು ಭಜನೆ, ದೇವಸ್ಥಾನ ಎಲ್ಲ. ಮೂರು ಜನ ಆರೋಗ್ಯ, ಭಾಗ್ಯ, ಆಯುಷ್ಯ, ಐಶ್ವರ್ಯ, ಸುಸಂತಾನ, ಫೋಟೋಗ್ರಾಫರ್